ಗ್ರಾಮೀಣ ಪ್ರದೇಶಗಳಲ್ಲಿ ನೈರ್ಮಲ್ಯ ಕಾಪಾಡುವ ಹೊಣೆ ಹೊತ್ತಿರುವ ಸಂಜೀವಿನಿ ಯೋಜನೆಯ ಮಹಿಳಾ ಸ್ವಚ್ಛವಾಹಿನಿ ನೌಕರರು ಹಲವು ಗಂಭೀರ ಸಮಸ್ಯೆಗಳ ನಡುವೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸುವುದು, ಗ್ರಾಮಗಳನ್ನು ಸ್ವಚ್ಛವಾಗಿಡುವುದು ಸೇರಿದಂತೆ ಮಹತ್ವದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದರೂ ಅವರಿಗೆ ಸಮರ್ಪಕ ವೇತನವು ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ವೇತನ ವಿಳಂಬ, ಸ್ವಚ್ಛವಾಹಿನಿ ವಾಹನಗಳ ಪದೇ ಪದೇ ದುರಸ್ತಿ, ಮೂಲಭೂತ ಸೌಕರ್ಯಗಳ ಕೊರತೆ, ಸುರಕ್ಷತಾ ಸಾಧನಗಳ ಅಭಾವ ಇವುಗಳು ಅವರ ದಿನನಿತ್ಯದ ಸಂಕಷ್ಟಗಳಾಗಿವೆ. ಗ್ಲೌಸ್, ಮಾಸ್ಕ್, ಶೂಗಳಂತಹ ಅಗತ್ಯ ಸುರಕ್ಷತಾ ಸಾಮಗ್ರಿಗಳನ್ನು ಸರಿಯಾಗಿ ನೀಡುತ್ತಿಲ್ಲ ಎಂದು ನೌಕರರು ಅಳಲು ತೋಡಿಕೊಂಡಿದ್ದಾರೆ. ಇದಕ್ಕಿಂತ ಆತಂಕಕಾರಿ ಸಂಗತಿ ಎಂದರೆ ತಮ್ಮ ವೇತನವನ್ನೇ ಪಡೆಯಲು ಕೆಲವೆಡೆ ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಅವರು ಹೇಳುತ್ತಿದ್ದಾರೆ. ಗ್ರಾಮೀಣ ಸ್ವಚ್ಛತೆಯ ಹೊಣೆ ಹೊತ್ತಿರುವ ಮಹಿಳೆಯರ ಬದುಕು ಇಂದು ಅನಿಶ್ಚಿತತೆ ಮತ್ತು ಆರ್ಥಿಕ ಸಂಕಷ್ಟಗಳ ನಡುವೆ ಸಿಲುಕಿದೆ. ಸ್ವಚ್ಛವಾಹಿನಿ ನೌಕರರನ್ನು ಜನಶಕ್ತಿ ಮೀಡಿಯಾ ಮಾತನಾಡಿಸಿದಾಗ ಅವರು ಹಂಚಿಕೊಂಡಿರುವ ಸಮಸ್ಯೆಗಳು ಗ್ರಾಮೀಣ ನೈರ್ಮಲ್ಯ ವ್ಯವಸ್ಥೆಯೊಳಗಿನ ವಾಸ್ತವಿಕತೆಯನ್ನು ಬಹಿರಂಗಪಡಿಸಿದೆ. ನಮ್ಮ ಈ ಸ್ವಚ್ಛವಾಹಿನಿ ಅಂದರೆ ಘನತ್ಯಾಜ್ಯ ನಿರ್ವಹಣೆ 4 ವರ್ಷದಿಂದ ಶುರುವಾಗಿರುವಂಥದ್ದು. ಕೆಲವರಿಗೆ ಇವಾಗ 6 ತಿಂಗಳಿಂದ ಮತ್ತು 3 ತಿಂಗಳಿಂದ ಈಗ 1 ವರ್ಷದಿಂದ ಕೊಡ್ತಿದ್ದಾರೆ. ಕೆಲವರಿಗೆ 2 ವರ್ಷ 3 ವರ್ಷದಿಂದನೂ ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ. ನಾನು ಹೇಳೋದು ಏನಂತಂದರೆ, ನಾನು 2 ವರ್ಷದಿಂದನೂ ಕೆಲಸ ಮಾಡಿಸ್ತಾ ಇದ್ದೀನಿ. ಈಗ ಪ್ರತಿಯೊಂದು ಪಂಚಾಯತಿಗಳು ನಮ್ಮ ಹೆಣ್ಮಕ್ಳುಗಳು ಇವಾಗ ಕೆಲವರಿಗೆ 3,000, ಕೆಲವರಿಗೆ 4,000, ಕೆಲವರಿಗೆ 7,000 ಈ ಥರದ್ದು ಕೊಡ್ತಿದ್ದಾರೆ. ಆದರೆ ನಾನೇನು ಹೇಳ್ತಾ ಇರೋದು ಅಂತಂದರೆ, PDOಗಳಿಗೆ ಎಲ್ಲರಿಗೂ ಕೂಡ ಒಂದೇ ರೀತಿ ರೂಲ್ಸು, ಸುತ್ತಲೇ ಇರೋದು ಎಲ್ಲರಿಗೂ ಒಂದೇ. ಆದರೆ ಕೆಲವರು 3,000 ಏನು ಕೊಡ್ತಿದ್ದಾರೆ, ಕೆಲವರು 4,000 ಏನು ಕೊಡ್ತಾರೆ, ಕೆಲವರಿಗೆ 10,000 ಇರುತ್ತೆ, ಕೆಲವ್ರಿಗೆ 15,000 ತನಕ ಸ್ವಚ್ಛವಾಹಿನಿ ಡ್ರೈವರ್ಗಳು ಕೆಲಸಕ್ಕೆ ಸ್ಯಾಲ್ರಿ ತಗೋತಾನೆ ಇದ್ದಾರೆ. 15,000 ತಗೋಬೇಕಾದ್ರೆ 3,000 ಕೆಲಸ ಮಾಡ್ತಿರೋರು ಅದೇ ಕೆಲಸ ಮಾಡೋದು, 15,000 ಕೆಲಸ ಮಾಡ್ತಿರೋರು ಅದೇ ಕೆಲಸ ಮಾಡೋದು. ಆದ್ರೂ ಕೂಡ ಅವ್ರಿಗೆ ಏನಕ್ಕೆ ಕಮ್ಮಿ, ಇವ್ರಿಗೆ ಏನಕ್ಕೆ ಜಾಸ್ತಿ, ಅದು ತಪ್ಪು ಅನ್ನೋದನ್ನ ನಾನು ಹೇಳ್ತೀನಿ. ನಮಗೆ ಸ್ವಚ್ಛವಾಹಿನಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ, ಆದರೆ ಈ ಹೆಲ್ಪರ್ನ ಕರ್ಕೊಂಡಿಲ್ಲ. ನಮ್ಮನ್ನಷ್ಟೇ ಕರ್ಕೊಂಡಿದ್ದಾರೆ. ತಿಂಗಳಲ್ಲಿ 12 ದಿನ ಅಷ್ಟೇ ಕಂಟಿನ್ಯೂ ಬರೋಮ್ಮ ಅಂತ ಹೇಳ್ತಾರೆ. ಆಮೇಲೆ ಒಂದು ದಿನಕ್ಕೆ 6 ತಾಸು ಕೆಲಸ ಮಾಡ್ತೀವಿ. ಅವರು 12 ದಿನಕ್ಕೆ ಬರೀ 3,000 ಪೇಮೆಂಟ್ ಕೊಡ್ತೀವಮ್ಮ, ಅದ್ರ ಹೆಚ್ಚು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಅವ್ರನ್ನ ಕಸ ವಿಲೇವಾರಿ ಮಾಡೋಕೆ ಅವ್ರನ್ನ ಇಬ್ಬರು ಹೆಲ್ಪರ್ ಕ್ಲೀನರ್ನ ಕರ್ಕೊಂಡೇ ಇದ್ದ. ಕೆಲಸಕ್ಕೆ ಅಂತ ತಗೊಂಡಿರೋ ಮಹಿಳೆಯರಲ್ಲಿ ಬಡ ಹೆಣ್ಮಕ್ಳೇ ಜಾಸ್ತಿ ಇರೋದು, ಯಾರು ರಿಚ್ ಫೆಲೇಸ್ ಅನ್ನೋದೇ ಇಲ್ಲ. ಅವ್ರಿಗೆ 5,000, 10,000, 8,000 ಆ ರೀತಿ ಸ್ಯಾಲ್ರಿ ಕೊಟ್ಟಿದ್ರೆ ಈಗಿನ ಬಜೆಟ್ ಪ್ರಕಾರ ನಮಗೆ ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಸಹ ನಮ್ಗೆ ಸಿಗಲ್ಲ. ನಾವು ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಸೋಣ, ಇಲ್ಲ ಹೊಟ್ಟೆ ತುಂಬ ಊಟ ಮಾಡೋಣ, ಬಟ್ಟೆ ಬರಿ ತಗೊಳ್ಳೋಣ, ಏನು ಮಾಡೋಣ? ಈಗ ನಮಗೆ ಅಲ್ಲಿ ಸ್ವಚ್ಛತೆ, ನಾವು ಕಸ ಕಲೆಕ್ಷನ್ ಮಾಡ್ತೀವಿ, ಅಲ್ಲಿ ಅಂತ ನಮಗೆ ಅಂತಲೇ ಸೇಫ್ಟಿ ಇರಲ್ಲ, ಸಮವಸ್ತ್ರ ಇಲ್ಲ, ಕೈಗೆ ಗ್ಲೌಸ್ಗಳಿರಲ್ಲ. ಆಮೇಲಿಂದ ಅದಕ್ಕೆ ತಕ್ಕಂಥ ನಮಗೆ ಆರೋಗ್ಯ ಸೌಲಭ್ಯಗಳು ಏನಂದರೆ ಏನಿಲ್ಲ. ನಮ್ಗೆ ಯಾವುದೇ ಕಾಯಿಲೆ ಕಸರೆ ಬತ್ತು ಅಂತಂದ್ರೂ ಯಾರು ನಮಗೆ ಜವಾಬ್ದಾರಿ ವಹಿಸ್ಕೊಂಡು ಏನು ಮಾಡ್ತಾರೆ? ಗಾಡಿ ಚಾಲನೆ ಮಾಡಬೇಕಾದ್ರೆ ಯಾರನ್ನು ಕೂಡ ಎಲ್ಲರೂ ಪರ್ಟಿಕ್ಯುಲರಾಗಿ ಗಾಡಿ ಚಾಲನೆ ಮಾಡಲ್ಲ. ಕೆಲವೊಂದು ಸಲ ಗಾಡಿಗಳು ಹೆಚ್ಚು ಕಮ್ಮಿ ಆಗ್ತದೆ, ಕೆಲವೊಂದು ಸಲ ಆಕ್ಸಿಡೆಂಟ್ಗಳು ಕೂಡ ಆಗ್ತದೆ. ಅದಾದಾಗ ಆ ಆಕ್ಸಿಡೆಂಟು ಕೂಡ ನಮ್ಮ ಹೆಣ್ಮಕ್ಳುಗಳ ತಲೆ ಮೇಲೆ ಬೀಳ್ತಿದೆ. ಒಂದೊಂದು ಸತಿ ಖರ್ಚು ಮಾಡಬೇಕು ಅಂತಂದಾಗ 6,000, 7,000, ಇವ್ರಿಗೆ ಸ್ಯಾಲ್ರಿ ಕೊಡೋದು ಬರೀ 3,000, ಬಟ್ ಖರ್ಚು ಮಾಡೋದು ನಾವು 6,000, 7,000 ಖರ್ಚು ಮಾಡ್ತೀವಿ. ಜೊತೆಗೆ ಅವ್ರಿಗೆ ಆರೋಗ್ಯಕ್ಕೆ ಏನು ಏರುಪೇರಾದ್ರೂ ಕೂಡ ಯಾವುದೇ ರೀತಿ ಗ್ರಾಮ ಪಂಚಾಯತಿನೂ ವಹಿಸ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಸಂಜೀವಿನಿ ಘಟಕದವ್ರು ಹೇಳ್ತಾರೆ, ನೀನು ಡ್ರೈವಿಂಗ್ ಮಾತ್ರ ಮಾಡಿದ್ದಷ್ಟೇ ಫೋಟೋ ಹಾಕಮ್ಮ ಅಂತ ಹೇಳ್ತಾರೆ. ಆದರೆ ಇವರು ಪಂಚಾಯತಿಯರು ಹೇಳ್ತಾರೆ, ನಾವು ಹೇಳಿದ್ದೆಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ಬೇಕಮ್ಮ ಅಂತ ಹೇಳ್ತಾರೆ. ನಾವು ಒಕ್ಕೂಟದವ್ರ ಮಾತು ಕೇಳ್ಬೇಕಾ ಅಥವಾ ಗ್ರಾಮ ಪಂಚಾಯತ್ದವ್ರ ಮಾತು ಕೇಳ್ಬೇಕಾ? ನಮಗೆ ಕೆಲಸ ಕರ್ಕೊಂಡಿದ್ದಾರೆ, ಆದರೆ ಯಾವುದನ್ನು ನಿಗದಿಪಡಿಸಿ ಈ ಥರ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಈಗ ಎಕ್ಸಾಂಪಲ್ ಆಗಿ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಗಾಡಿ ಓಡಿಸ್ಕೊಂಡು ಹೋಗ್ಬೇಕಂದ್ರೆ ಆಕ್ಸಿಡೆಂಟ್ ಆಗಿ ಇದು ಮಾಡಿರೋ ಮಹಿಳೆಯರಿಗೆ ಅವ್ರಿಗೆ ಈ ಥರ ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಏನೂ ಇಲ್ವಲ್ಲ. ಈ ರೀತಿ ಆರೋಗ್ಯದ್ದು ಇಲ್ಲ, ಮತ್ತು ಅದಕ್ಕೆ ಸೇಫ್ಟಿಯಾಗಿ ನಮಗೆ ಪೇಮೆಂಟು ಇಲ್ಲ ಅಂತಂದಮೇಲೆ ನಾವು ಬಡ ಹೆಣ್ಮಕ್ಳು ನಾವು ಯಾವ ರೀತಿ ಇದು ಮಾಡಬೇಕು? ನೀವೇನ ನಮಗೆ ಪರಿಹಾರ ಕೊಡಬೇಕು. ಈಗ ಸರ್ಕಾರದಿಂದ ನಮ್ಮನ್ನು ನೇಮಿಸ್ಕೊಂಡಂಗೆ ನಮಗೆ ಗ್ರಾಮ ಪಂಚಾಯತಿ ನೌಕರರಾಗಿ ನಮ್ಮನ್ನು ತಗೊಳ್ಳೇಬೇಕು ಅಂತ ನಾವು ಕಡ್ಡಾಯವಾಗಿ ಕೇಳ್ಕೊತಾ ಇದ್ದೀವಿ. ಅದ್ರ ಬಗ್ಗೆನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ಗ್ರಾಮ ಪಂಚಾಯತಿಲಿ ಇಬ್ಬರು ಹೆಣ್ಮಕ್ಳುಗಳು ಡ್ರೈವರ್ ಆಗಿ ಇರಬೇಕು ಅನ್ನೋದು ಸುತ್ತೋಲೆ ಐತೆ. ಒಬ್ಬರಿಗೆ 7,500, ಇಬ್ಬರಿಗಾದ್ರೆ 15,000, ಒಬ್ಬರೇ ಕೆಲಸ ಮಾಡ್ತಿದ್ರು ಒಬ್ಬರಿಗೆ 15,000 ರೂಪಾಯಿ ಕೊಡಬೇಕು ಅನ್ನೋದು ಸುತ್ತೋಲೆ ಐತೆ. ಆದರೂ ಕೂಡ ಅದು ಯಾವುದೇ ರೀತಿ ಸುತ್ತೋಲೆ ಪ್ರಕಾರ ಇಲ್ಲ. ಸಂಜೀವಿನಿಯವರೇನೆ ಅವರ ಒಂದು ಇದಕ್ಕೋಸ್ಕರನೇ ಅಲ್ಲಿ ಕೃಷಿ ಸಖಿ ಆಗ್ಬೋದು, ಪಶು ಸಖಿ ಆಗ್ಬಿಡೋದು, ಅವ್ರಿಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಬಿಡೋದು, ಅಲ್ಲೂ ಕೆಲಸ ಮಾಡೋದು, ಇಲ್ಲೂ ಕೆಲಸ ಮಾಡೋದು, 2 ಕಡೆನೂ ಕೆಲಸ ಮಾಡ್ತಾರೆ. ಆಗ ಹಂಗಿದ್ದಾಗ ಯಾವುದಕ್ಕೆ ಅಂತ ಅವರು
ಪ್ರಿಯಾರಿಟಿ ಕೊಡ್ತಾರೆ, ಇಲ್ಲ ಸ್ವಚ್ಛವಾಹಿನಿ ಕೆಲಸಕ್ಕೆ ಪ್ರಿಯಾರಿಟಿ ಕೊಡ್ತಾರೆ, ಇಲ್ಲ ಪ್ರಶಸ್ತಿ ಕೆಲಸಕ್ಕೆ ಪ್ರಿಯಾರಿಟಿ ಕೊಡ್ತಾರೆ. ಅದು ಸಂಜೀವಿನಿ ಅವ್ರದ್ದು ಕೂಡ ಒಂದು ಫಾಲ್ಟ್ ಇದೆ ಇದರಲ್ಲಿ. ನಮ್ಮನ್ನ ಈಗ ಕಸ ಕಲೆಕ್ಷನ್ ಮಾಡಿ ಅದನ್ನ ಬೈಫರ್ಗೇಷನ್ ಮಾಡಬೇಕು, ಸೆಗ್ರಿಗೇಷನ್ ಮಾಡಬೇಕು ಅಂತ ಅಲ್ಲೆಲ್ಲ ಕಲೆಕ್ಷನ್ ಮಾಡೋಕೆ ಇದು ಮಾಡಿದ್ದಾರೆ. ಅದನ್ನ ಸೇಲ್ ಮಾಡಬೇಕು ಅಂತಂದ್ರೆ ಅವರು ಕೆಲವೊಂದು ಪಂಚಾಯತಿಗಳಲ್ಲಿ ನಾನು ಹೇಳಿದ್ರೆ ಮಾತ್ರ ಸೇಲ್ ಮಾಡಬೇಕು, ಕೆಲವೊಂದು ಪಂಚಾಯತಿಲಿ ಅವ್ರಿಗೆ ಆಯ್ಕೆ ಕೊಟ್ಬಿಟ್ಟಿದ್ದಾರೆ. ನಾನು ಹೇಳಿದಾಗ ಸೇಲ್ ಮಾಡಬೇಕು ಅಂದಾಗ ಅಲ್ಲಿ ಕಸಗಳು ತುಂಬ ಇರ್ತವೆ. ತುಂಬ ಇದ್ದಾಗ ನಮ್ಮ ಒಂದು ಸ್ವಚ್ಛವಾಹಿನಿ ಘಟಕ ಎಲ್ಲಿದೆ ಅಂದರೆ ಸ್ಮಶಾನದಲ್ಲಿದೆ. ನಾವು ಹೆಣ್ಮಕ್ಳು ಹೋಗಿ ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದೀವಿ. ಸ್ಮಶಾನದಲ್ಲಿ ಕೆಲಸ ಮಾಡಿದ್ರೂ ಕೂಡ ಇವ್ರಿಗೆ ಒಂಚೂರು ಮಾನವೀಯತೆ ಇಲ್ಲ. ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಹೆಣ್ಮಕ್ಳುಗಳು, ಮತ್ತು ಅಷ್ಟೆಲ್ಲ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಜಾತಿ, ಯಾವುದೇ ರೀತಿ ಜಾತಿ ನಾವು ಮಾಡ್ತಿಲ್ಲ, ಮೇಲು ಕೀಳು ಅನ್ನೋದಿಲ್ಲ. ಸ್ವಚ್ಛವಾಹಿನಿಗ ಕಸದ ಕೆಲಸ ಮಾಡಬೇಕು ಅಂದರೆ ಪೌರ ಕಾರ್ಮಿಕರೇ ಮಾಡಬೇಕು ಅನ್ನೋದು ಅವಾಗಿತ್ತು. ಇವಾಗ ಯಾರೂ ಇಲ್ಲ. ಗೌಡ್ರು ಮಾಡ್ತಾರೆ, SCಗಳು ಮಾಡ್ತಾರೆ, STಗಳು ಮಾಡ್ತಾರೆ, ಎಲ್ಲ ರೀತಿ ಜಾತಿ, ಪ್ರತಿಯೊಂದು ಜಾತಿ. ನಾವು ಯಾವುದೇ ಜಾತಿ ಬಗ್ಗೆ ಹೋಗಿಲ್ಲ. ನಾವು ಬಂದಿರೋದು ಈ ಕೆಲಸಕ್ಕೋಸ್ಕರ ಅಂತಂದರೆ ನಮ್ಮ ಆರ್ಥಿಕವಾಗಿ ಸ್ವಲ್ಪ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಳುಗಳಿಗೆ ಆಗ್ಬೋದು, ನಮಗೆ ಆಗ್ಬೋದು, ಒಂದು ಸ್ವಲ್ಪ ಆರ್ಥಿಕವಾಗಿ ನಾವು ಮುಂದೆ ಬರಬೇಕು. ನಮಗೂ ಈಗ ನಮ್ಮ ಯಜಮಾನರುಗಳು ಒಬ್ಬರೇ ಕೆಲಸ ಮಾಡಬೇಕು ಅಂತಂದಾಗ ಅವ್ರಿಗೆ ತುಂಬ ಹೊರೆ ಆಗ್ತಿದೆ. ಇವಾಗಿನ ಒಂದು ಬೆಲೆ ಏರಿಕೆಗಳಲ್ಲಿ ಒಬ್ಬರೇ ಕೆಲಸ ಮಾಡಿ, ಗಂಡ ಒಬ್ಬರೇ ಕೆಲಸ ಮಾಡಿ ಮನೆಯೆಲ್ಲನೂ ನಿಭಾಯಿಸಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದೊಂದು ಉದ್ದೇಶದಿಂದ ನಾವು ಸ್ವಲ್ಪ ನಮ್ಮ ಮನೆ ಮುಂದೆನೇ ಕೆಲಸ ಇರುವಂಥದ್ದು ಇದು. ಹಂಗಾಗಿ ನಮಗೆ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಮಕ್ಳುಗಳು ನೋಡ್ಕೋಬೋದು, ಚಿಕ್ಕ ಪುಟ್ಟ ಮಕ್ಳುಗಳು. ದಯವಿಟ್ಟು ಅರ್ಥ ಮಾಡಿಕೊಂಡು ಹೆಣ್ಮಕ್ಳೇ ಇಲ್ಲಿರೋದು. ಹೆಣ್ಮಕ್ಳಿಗೆ ಇದು ಮಾಮೂಲಿ ಶಕ್ತಿ ಯೋಜನೆ ಅದು ಇದು ಎಲ್ಲಾನು ಕೊಟ್ಟಿದ್ದೀರಾ, ಅದನ್ನ ನೋಡಬೇಡಿ. ಹಳ್ಳಿನಲ್ಲಿ ನಾವು ಮನೆಯಲ್ಲಿ ಕಸ ಕಲೆಕ್ಟ್ ಮಾಡಿಕೊಂಡು ಅವ್ರ ಕೈಲಿ ಚೀತು ಅಂತ ಎಲ್ಲ ಉಗಿಸ್ಕೊಂಡು ಇದು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನೀವು ಬೆಂಬಲ ಕೊಟ್ಟು ನಮ್ಮ ಸಮಸ್ಯೆನ ನೀವು ತಕ್ಷಣವಾಗಿ ಬಗೆಹರಿಸಬೇಕು. ಸರಿಯಾಗಿ ನಮಗೆ ಡ್ರೈವರಿಂಗ್ ಕೆಲಸ ಮಾಡೋಕ್ಕೆ ಆಯಿತು, ನಮಗೆ ಪೇಮೆಂಟ್ ಆಯಿತು. ನಮಗೆ ಕನಿಷ್ಠ 7,000 ಅಥವಾ 7,500 ಅಂತ ಇದೆ, ಜಿಲ್ಲಾ ಪಂಚಾಯತಿಯಿಂದ ಆದೇಶ ಆಗಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಸರ್ ಅಂತಾರೆ, ಇಲ್ಲಮ್ಮ ನಿಮಗೆ ಆದೇಶನೇ ಬಂದಿಲ್ಲ, ಆದೇಶ ತೊಗೊಂಬ ಆವಾಗ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಯಾರು ಕೂಡ ಇಲ್ಲಿ ಒಂಟಿ ಮಹಿಳೆಯರೇ, ಆದಷ್ಟು 60% ಒಂಟಿ ಮಹಿಳೆಯರೇ ಕೂಡ ಈ ಕೆಲಸಕ್ಕೆ ಬಂದಿರುವಂಥದ್ದು. ಯಾರು ಮನೇಲಿ ಅವರ ಗಂಡ ಇರ್ಬೋದು, ಕೆಲವರು ಗಂಡ ಇದ್ರೂ ಕುಡುಕ ಗಂಡ ಇರ್ತಾರೆ, ಮತ್ತು ವಿಧವೆಯರು ಇರ್ತಾರೆ, ಅಂಥವ್ರೆಲ್ಲರೂ ಕೂಡ ಇಲ್ಲಿಗೆ ಕೆಲಸಕ್ಕೆ ಅಂತ ಬಂದಿರೋಂಥದ್ದು. ಅದೂ ಅದ್ರದ್ದು ಒಂದು ಮಾನವೀಯತೆನೇ ಇಲ್ದಂಗೆ ದುಡಿಸ್ಕೊಂಡು ಅವ್ರ ಕೈಲಿ ಬರೀ 2,000ಕ್ಕೆ 3,000 ರೂಪಾಯಿಗೆ ಮೋರಿ ಕ್ಲೀನ್ ಮಾಡೋಕೆ ಕಳಿಸ್ಬೋದು. ಮತ್ತು ನಮ್ಮನ್ನು ಕಳಿಸಿರುವಂಥದ್ದು ಹಸಿ ಕಸ, ಒಣ ಕಸ. ನಮಗೆ ಒಣ ಕಸ ಮಾತ್ರ ಕಲೆಕ್ಷನ್ ಮಾಡಬೇಕು, ಹಸಿ ಕಸ ಅಲ್ಲ. ಆದ್ರೂ ಕೂಡ ಹಸಿ ಕಸನೂ ಕಲೆಕ್ಷನ್ ಮಾಡಿ ನಾವು ಹೆಣ್ಮಕ್ಳು ಕೆಲಸ ಮಾಡ್ತಿದ್ದೀವಿ ಅಂತಂದಾಗ ನಮ್ಗೇನು ಮರ್ಯಾದೆ ಸಿಗ್ತಿದೆ? ಅದರಲ್ಲಿ ತುಂಬ ಚೀ ಅನ್ನೋ ರೀತಿನೇ ಮಾತಾಡಿ ನಿಷ್ಠುರವಾಗಿ ಮನೆಗಳಲ್ಲಿ ಸಾರ್ವಜನಿಕರುಗಳು ಕೂಡ ಹಂಗೆ ಇದು ಮಾಡ್ತಿದ್ದಾರೆ. ನಮಗೆ ನೀವು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಬಿಟ್ಟು ಸ್ಯಾಲ್ರಿ ತೊಗೋಬೇಕು ಅಂದರೆ ಎಷ್ಟು ಮಟ್ಟಿಗೆ ಸರಿ ಟ್ಯಾಕ್ಸ್ ಕಲೆಕ್ಷನು? ಈಗ ಜನಗಳು ಒಂದು 30 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಅಂತಂದರೆ ಯಾರು ಕೊಡಲ್ಲ. ಬೇಕಾದರೆ ಸರ್ಕಾರದಿಂದ ಬತ್ತು ಅಂತಂದ್ರೆ ಅವ್ರು ಇಟ್ಕೋತಾರೆ. ನಾವು ಕೆಲವೊಂದು ಕಡೆ ಏನಾಗೈತೆ ಅಂತಂದರೆ ಸಾರ್ವಜನಿಕರು ಹೇಳ್ತಾರೆ ನಾವು ಟ್ಯಾಕ್ಸ್ ಕೊಡಲ್ಲ ಅಂತ ಹೇಳಲ್ಲ, ಕೊಡ್ತೀವಿ. ನಾವು ಬಿಲ್ ಕಲೆಕ್ಟರ್ಗೆ ಕೊಡ್ತೀವಿ. ನಿಮ್ಗೆ ಯಾಕೆ ಕೊಡಬೇಕು ಟ್ಯಾಕ್ಸ್ ಕಲೆಕ್ಷನು? ನಿಮ್ಮ ಕೆಲಸ ಏನು? ನೀವು ಪಂಚಾಯತಿಯಿಂದನೇ ಬಂದಿರುವಂಥದ್ದು, ನೀವು ಪಂಚಾಯತಿಯವರೇ ಕೆಲಸ ಮಾಡಿರುವಂಥದ್ದು. ಹಂಗಾಗಿ ನಿಮಗೇನು ಕೊಡಬೇಕು, ಪಂಚಾಯತಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಪಂಚಾಯತಿಯವರೇ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅಂತ ಅಲ್ಲಿ ಕಸ ಕಲೆಕ್ಷನ್ ಮಾಡಿ ನಾವೆಲ್ಲ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ನಮ್ಮದು ಇರುವಂಥದ್ದು ಜಾಗ ಅಲ್ಲಿ ಹೊರಗಡೆ ಸ್ಮಶಾನದ ಹತ್ರ ಇರುವಂಥದ್ದು, ಸುತ್ತ ಗಲೀಜ್ ಇರುವಂಥದ್ದು, ಹಾವುಗಳು ಬರ್ತವೆ, ಚೇಳುಗಳು ಬರ್ತವೆ, ಎಲ್ಲ ಬರ್ತವೆ. ಅದಕ್ಕೆ ಯಾವುದೇ ರೀತಿ ಪ್ರೊಟೆಕ್ಷನ್ಸು ಇಲ್ಲ. ಅದು ಯಾವ ರೀತಿ ನಾವು ಏನು ಮಾಡಬೇಕು ಅನ್ನೋದಿಲ್ಲ. ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮ್ಮ ಜೀವಕ್ಕೂ ಕೂಡ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲ. ಅದನ್ನು ಸ್ವಲ್ಪ ನೀವು ನೋಡಬೇಕು ಅಂತ ನನ್ನ ಒಂದು ಕೋರಿಕೆ. ಹಿಂಗಾಗಿ ನಾವು ಸ್ವಚ್ಛವಾಹಿನಿಯರಿಗೆ ಎಲ್ಲರಿಗೂ ಕೂಡ ಟ್ರೈನಿಂಗ್ ತಗೊಂಡಿರೋರು ಕೂಡ ನೀವು ಕೆಲಸ ಕೊಡಬೇಕು, ಮತ್ತು ಸರಿಯಾದ ವೇತನ, ಸಮಾನ ವೇತನ ಕೊಡಬೇಕು. ನಮಗೆ ಸರಿಯಾಗಿ ಕೆಲಸ ಒಂದು ಬತ್ತಲ್ಲಿ ಕೊಟ್ಟರೆ ಒಂದು ಬತ್ತಲ್ಲಿ ಕೊಟ್ಟಿಲ್ಲ. ಕೆಲಸ ಕೊಟ್ಟ ಕಡೆ ಪೇಮೆಂಟ್ ಆಗ್ತಾ ಇಲ್ಲ. ಒಂದೊಂದು ವರ್ಷ ಆದರೂ ಪೇಮೆಂಟ್ ಮಾಡ್ತಾ ಇಲ್ಲ. ಮನೆಗೆ ಹೋಗಿ ಉಸುಲಿ ಮಾಡಿ ಅಂತಾರೆ, ಹಳ್ಳಿಯಲ್ಲಿ ಉಸುಲಿ ಕೊಡೋದಿಲ್ಲ. ಆಮೇಲೆ ಸರಿಯಾಗಿ ಕಸ ಸಿಕ್ಕರೆ ಅದು ಘಟಕ ಇದ್ದಲ್ಲೇ ಸರಿಯಾಗಿ ಘಟಕ ವಿಂಗಡಣೆ ಮಾಡಲಿಕ್ಕೆ ಅನುಕೂಲ ಇಲ್ಲ. ಆಮೇಲೆ ಘಟಕಕ್ಕೆ ಹೋಗ್ಬೇಕಂದ್ರೆ ದಾರಿ ವ್ಯವಸ್ಥೆ ಇರಲ್ಲ, ನೀರಿನ ವ್ಯವಸ್ಥೆ ಇರಲ್ಲ. ಹೆಂಗೆ ಕೆಲಸ ಮಾಡಬೇಕಂತ ಗೊತ್ತಿಲ್ಲ. ಬಟ್ ಆದರೆ ಗೋರ್ಮೆಂಟ್ನವರು ಹೆಂಗೆ ನಮ್ಮ ಕೆಲಸಕ್ಕೆ ತೊಗೊಂಡಿದ್ದಾರೆ ಹಾಗೆ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕಂತ ಅವರಲ್ಲಿ ನನ್ನ ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಸ್ವಚ್ಛವಾಹಿನಿಯರಿಗೆ, ನನ್ನ ಅಕ್ಕ ತಂಗಿಯವರಿಗೆ ಕಡ್ಡಾಯವಾಗಿ ಕೆಲಸ ಕೊಡಬೇಕು. ಆಮೇಲೆ ಎಲ್ಲಿ ಯಾವ ಪಂಚಾಯತಿಯಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಕೊಡ್ಬೇಕಂತ ನನ್ನ ಮನವಿ ಬೇಡ್ಕೊತಾ ಇರೋದು. ಗೌರವಧನ ಕೊಡ್ತಿರೋ, ವೇತನ ಕೊಡ್ತಿರೋ, ನಮಗೆ ಬೇಕಾಗಿರೋದು ಸ್ಯಾಲ್ರಿ. ನಮಗೆ ಮನೆ ನಿಭಾಯಿಸಬೇಕು ಅಂತಂದರೆ ಬೇಕೇ ಬೇಕು. ಅದಕ್ಕೆ ಆಧಾರವಾಗಿ ಇಟ್ಕೊಂಡೇ ನಾವು ಕೆಲಸಕ್ಕೆ ಬಂದಿರುವಂಥದ್ದು. ದಯಮಾಡಿ ನೀವು ಇದೊಂದು ನಮ್ಮೆಲ್ಲರಿಗೂ ಸ್ವಚ್ಛವಾಹಿನಿಯರಿಗೆ ಕೆಲಸ ಕೊಡಬೇಕು, ಸರಿಯಾದ ವೇತನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು 30ನೇ ತಾರೀಕು
ತಯಾರಾಗಿದ್ದೀವಿ. ನಮ್ಮ ಸ್ವಚ್ಛವಾಹಿನಿ ಟೀಮು ತುಂಬ ಬಲವಾಗಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಅದು ಅಲ್ಲದಂತೆ ನಮ್ಮ ವಾಟರ್ ಮ್ಯಾನೇ ಆಗಿರಲಿ, ಬಿಲ್ ಕಲೆಕ್ಟ್ರೇ ಆಗಿರಲಿ, ಡೇಟಾ ಆಪ್ರೇಟ್ರೇ ಆಗಿರಲಿ, ನಮ್ಮ ಬೆನ್ನೆಲುವಾಗಿ ನಿಂತ್ಕೊಂಡು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ.